ಚಿಕ್ಕ ಕತೆ ಆದರೂ ಕೊನೆವರೆಗೂ ಕೇಳ್ಕೊಳ್ಳಿ ಹೇಗಿದೆ ಅಂತ. ಒಂದು ಊರಲ್ಲಿ ಒಂದು ತಾತ ತುಂಬ ಖುಷಿಯಾಗಿ ಅವನ ಲೈಫನ್ನು ಆರಾಮಾಗಿ ಬದುಕ್ತಿದ್ದ. ಆದರೆ ಒಂದು ಜೆಂಟಲ್ಮ್ಯಾನ್ ಬರ್ತಾನೆ, ನೀನು ಈ ಥರ ಕಷ್ಟಪಡ್ತಿದ್ಯಾ ರಾತ್ರಿ ಎಲ್ಲ ಚಳಿಯಲ್ಲಿ, ಯಾಕೆ ತಾತ, ನಾನು ನಿಂಗೆ ಒಳ್ಳೆ ಬಟ್ಟೆ ತಂದು ಕೊಡ್ತೀನಿ. ಅಷ್ಟು ದಿನ ಆ ತಾತನಿಗೆ ಅದು ಬೇಕು ಆಗಿರಲಿಲ್ಲ. ಆದರೆ ಆ ಮನುಷ್ಯ ನಿನಗೆ ಕೊಡ್ತೀನಿ ಅಂದಾಗ ಅವನಿಗೆ ಆಸೆ ಶುರುವಾಯಿತು. ಓಕೆ, ನಾಳೆಯಿಂದ ನಾನು ಎಲ್ಲರಂಗೆ ಒಳ್ಳೆ ಒಳ್ಳೆ ಸ್ವೆಟರ್ಸ್ ಹಾಕ್ಕೋತೀನಿ, ಕಂಬಳಿ ಹಾಕ್ಕೊತೀನಿ, ನಾನು ಇನ್ನೂ ಸ್ವಲ್ಪ ದಿನ ಬದುಕ್ತೀನಿ, ಇನ್ನೂ ಸ್ವಲ್ಪ ದುಡಿತೀನಿ, ಅದರಿಂದ ಬೆಚ್ಚಗಿರೋದ್ರಿಂದ ಒಳ್ಳೆ ಊಟ ಮಾಡ್ತೀನಿ. ಹೀಗೆ ಅನೇಕ ಕನಸು ಕಾಣೋಕ್ಕೆ ಶುರು ಮಾಡ್ದ. ಆ ಮನುಷ್ಯ ಬರ್ತಾನೆ, ಯಾವಾಗ ಬರ್ತಾನೆ, ನಾನೇನೋ ಬೆಳಗ್ಗೆ ಕೆಲ್ಸಕ್ಕೆ ಹೋದರೆ ಅವ್ನು ಬಂದುಬಿಟ್ರೆ ನಂಗೆ ಬಟ್ಟೆ ಸಿಗಲ್ಲ, ನಾನೇನಾದ್ರು ಊಟಕ್ಕೆ ಹೋದಾಗ ಬಂದುಬಿಟ್ರೆ ನನಗೆ ಬಟ್ಟೆ ಸಿಗಲ್ಲ. ಆದರೆ ಆ ಭರವಸೆ ಕೊಟ್ಟಿದ್ನಲ್ಲ ಆ ಮನುಷ್ಯ ಇದ್ರ ಬಗ್ಗೆ ಮರ್ತೇ ಹೋಗಿದ್ದ. ಈ ತಾತನ ಬಗ್ಗೆ ಏನೂ ಜ್ಞಾಪನ ಇಲ್ಲ ಅವನಿಗೆ. ಆದರೆ ತಾತ ದಿನ ಊಟ ಇಲ್ಲದೆ, ತಿಂಡಿ ಇಲ್ಲದೆ, ಕೆಲಸ ಇಲ್ಲದೆ ನರಳಿ ಪ್ರಾಣ ಬಿಟ್ಬಿಟ್ಟ. ಆಮೇಲೆ ಎಷ್ಟೋ ತಿಂಗಳಾದಮೇಲೆ ಆ ಮನುಷ್ಯನ ಜ್ಞಾಪನ ಬಂದಾಗ ಅವನು ತೀರೋಗಿದ್ದ ತಾತ. ಅದರಿಂದ ನಿಮ್ಮ ಕೈಯಲ್ಲಿ ಆದರೆ ಮಾತ್ರ ಆಸೆಗಳು ಭರವಸೆಗಳು ಕೊಡಿ, ಇಲ್ಲ ಅಂದರೆ ಯಾರಿಗೂ ನಿರಾಸೆ ಅಂತೂ ಮಾಡಬೇಡಿ. ಯಾಕಂದರೆ ಕಾಯೋದಿದೆಯಲ್ಲ ಅದು ಲೈಫಲ್ಲಿ ತುಂಬ ದೊಡ್ಡ, ಕಾಯೋದು ಅನ್ನೋದಿದೆಯಲ್ಲ ಅದು ಲೈಫಲ್ಲಿ ತುಂಬ ದೊಡ್ಡ